ಅಲ್ಲ ನಮ್ಮ ಅತ್ತೆ ಎಷ್ಟೇ ಮಸ್ಕ ಹೊಡೆದು ಎಷ್ಟೇ ಬೆಣ್ಣೆ ಸವರಿನು ಆ ಜಮೀನು ಮನೆ ಎಲ್ಲನ ನನ್ನ ಹೆಸರಿಗೆ ಮಾಡ್ಸಲ್ವಲ್ಲ. ಏನು ಮಾಡೋದು? ಆ ಸಾವಿತ್ರಿ ಬೇರೆ ಹೇಳಿದ್ಲು ಲೋನ್ ತಗೊಂಡು ಬಡ್ಡಿಗೆ ದುಡ್ಡು ಬಿಟ್ರೆ ನಮಗೆ ಜಾಸ್ತಿ ಬಡ್ಡಿ ಸಿಗುತ್ತೆ, ಲೋನೂ ಕಟ್ಬೋದು ಅಂತಾನ. ಆದರೆ ಏನು ಮಾಡೋದು, ನನ್ನ ಇಷ್ಟದ್ದು ಏನು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಅತ್ತೆ ಹೆಸರಿಗೈತಲ್ಲ ಈ ಮನೆ ಹೊಲ ಎಲ್ಲನ. ನಮ್ಮ ಮನೆಯವ್ರ ಹತ್ರ ಹೆಂಗಾನ ಮಾಡಿ ಹೇಳ್ಸಣ. ಅವ್ರಿಗೂ ಹೇಳಿದ್ದಾಯ್ತು, ಅವರು ಏನೋ ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಅತ್ತೆನೇ ಏನಾನ ಮಾಡಿ ಒಪ್ಪಿಸ್ಬೇಕು. ಏನು ಮಾಡೋಣ? ಸ್ವಲ್ಪ ದಿನ ಹಂಗೆ ಮಾಡೋಣ. ಇದ್ರೆ ಗೌರಿ ಅಂತ ಸೊಸೆ ಇರಬೇಕಪ್ಪ ಅಂತನ ನಮ್ಮ ಅತ್ತಿಗೆ ಅನ್ನಿಸ್ಬೇಕು. ಅವಾಗ ಅವ್ರಿಗೆ ಮನಸ್ಸು ತುಂಬಿ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಮಾಡಿಸ್ತೀನಿ ಅಂತನ ಅವ್ರ ಬಾಯಿಂದನೇ ಹೇಳಿಸ್ಬೇಕು. ನಾನು ಆ ಥರ ನಡ್ಕೋಬೇಕು ನಾನು. ಹಂಗೆ ಮಾಡ್ತೀನಿ. ಇವತ್ತಿಂದನೇ ನನ್ನ ಕೆಲಸ ಶುರು ಮಾಡ್ತೀನಿ. ನಾನಾಗಿ ನಾನು ಎಂದೂ ಬಾಯಿ ಬಿಟ್ಟು ಕೇಳೋಕ್ಕೆ ಹೋಗಲ್ಲ. ನಾನು ತಿಂಗಳಾಗಲಿ 2 ತಿಂಗಳಾಗಲಿ ಯಾವತ್ತೂ ಗೌರಿ ಇಂಥವಳು ಅಂತನ ನಮ್ಮ ಅತ್ತೆ ಮನಸ್ಸಿಗೆ ಬರಬಾರ್ದು. ಹಳೆ ಇವತ್ತನೇ ಎಲ್ಲ ಹೋಗ್ಬಿಡ್ಬೇಕು. ಹಂಗೆ ನೋಡ್ಕೋಬೇಕು ನಮ್ಮ ಅತ್ತೆನ. ಹಳೇದೆಲ್ಲ ಮರ್ತು ಬಿಡಬೇಕು ನನ್ನ ಬಗ್ಗೆನ. ಏನೇ ಕೆಟ್ಟ ಅಭಿಪ್ರಾಯ ಇದ್ರೂ ಒಳ್ಳೆ ಅಭಿಪ್ರಾಯ ಮನಸ್ಸಲ್ಲಿ ಕೂತ್ಕೋಬೇಕು ನನ್ನ ಬಗ್ಗೆ ನಮ್ಮ ಅತ್ತೆ. ಅವಾಗಲೇ ಅನ್ಸುತ್ತೆ ನನ್ನ ಕಾರ್ಯ ನಾನು ಸಾಧಿಸ್ಕೊಂಬಕ್ಕಾಗೋದು. ಎಲ್ಗೋತ್ ನಮ್ಮ ಅತ್ತೆ? ಎಲ್ಗೋ ಹೋಗಿದ್ದು ಬರಲೇ ಇಲ್ವಲ್ಲ. ಇವತ್ತಿಂದನೇ ಈಗಲಿಂದನೇ ಶುರು ಮಾಡ್ತೀನಿ. ಒಂದೆರಡು ಬೋಂಡದ ಮೆಣಸಿಕಾಯಿ ತಂದಿದ್ದೀನಿ, ಒಂದಿಷ್ಟು ಕಡಲೆ ಹಿಟ್ಟು ನೋಯ್ತೆ. ನಮ್ಮ ಅತ್ತಿಗೆ ಬೋಂಡ ಪಕೋಡ ಇಂಥವೆಲ್ಲ ಅಂದರೆ ಇಷ್ಟ. ಅದನ್ನೇ ಮಾಡ್ತೀನಿ ಇವತ್ತು. ನಮ್ಮ ಅತ್ತೆ ಬರಲಿ, ಊಟಕ್ಕೆ ಇಟ್ಕೊಟ್ಟು ನೆಂಚ್ಕಮ್ಮಕ್ಕೆ ಬೋಂಡ ಮಾಡ್ತೀನಿ. ಮೆಣಸಿಕಾಯಿ ಬೋಂಡ, ಆಮೇಲೆ ಆಲೂಗೆಡ್ಡೆ ಬೋಂಡ ಎಲ್ಲ ಮಾಡ್ತೀನಿ. ರುಚಿ ರುಚಿಯಾಗಿ ಮಾಡ್ಕೊಡೋಣ. ಊಟದಿಂದನೇ ಶುರು ಮಾಡಬೇಕು. ಯಾಕೆಂದರೆ ಹೊಟ್ಟೆ ಹೋಗೋದು ಜಲ್ದಿ ಇಷ್ಟ ಆಗೋದು ಎಲ್ರಿಗೂ. ಹಂಗೆ ಮಾಡ್ತೀನಿ. ಓ ನಮ್ಮ ಅತ್ತೆ ಬತ್ತಾಯ್ತೆ. ನಾನೀಗ ಏನು ಮಾಡಬೇಕು ಅಂದರೆ ಮಾತಾಡಿಸ್ಬೇಕು. ಆದರೆ ನಾನು ಮಾಡ್ತಾ ಇರೋದು ನಾಟಕ ಅಂತಲೂ ಗೊತ್ತಾಗಬಾರ್ದು, ಅಥವಾ ಅವ್ರಿಗೆ ಅನುಮಾನನೂ ಬರಬಾರ್ದು. ನಿಜವಾಗ್ಲೂ ನಾನು ಇರೋದೇ ಹಿಂಗೆ, ಇನ್ನು ಮುಂದಕ್ಕೆ ಹಿಂಗೆ ಇರ್ತೀನಿ ಅಂತೇಳಿ ನಮ್ಮ ಅತ್ತೆ ಮನಸ್ಸಲ್ಲಿ ಕೂತ್ಕೊಬಿಡ್ಬೇಕು. ಆ ಥರ ನಾನು ಇನ್ಮೇಲೆ ಇರಬೇಕು ಅಷ್ಟೇನೆ. ಅತ್ತೆ ಅತ್ತೆ ಎಲ್ಗೋಗಿದ್ದೆ? ಊಟ ಮಾಡಲ್ವಾ? ಮಾಡ್ಬೇಕಮ್ಮ, ಅದಕ್ಕೆ ತಾನೇ ಮಂತಕ್ಕೆ ಬಂದಿದ್ದು. ಇಟ್ಟತ್ತು ನಾನು ಹೊಲ್ತಕ್ಕೆ ಹೋಗಿದ್ದೆ. ಯಾವನ ದನ ಕುರಿಗಳು ಹೊಲ್ದಕ್ಕೆ ಬಿಟ್ಟವ್ರೇನೋ ಅಂತನ ನೋಡೋಣ ಅಂತನ ಹೋಗಿದ್ದೆ. ಇನ್ನೇನು ಮಾಡೋಣ, ಕುತ್ಕೊಂಡು ಬೇಜಾರಲ್ವಾ? ಅದಕ್ಕೆ ಹೊಲ್ದ ಕಡೆಕನ ಹೋಗಿ ಅಡ್ಡಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅಲ್ಲ ಹಂಗೇನೆ ಇವ್ರದ್ದು ಎಮ್ಮೆ ಬಿಡ್ಕೊಂಡ್ ಬಂದಿದ್ಲು ಶಾಂತಮ್ಮ, ನೇತ್ರದ ರತ್ತೆ. ಅವಳ ತಗೊಂಡು ಚೆನ್ನಾಗಿ ಕುತ್ಕೊಂಡು ಮಾತಾಡ್ತಿದ್ದೆ. ಯಾಕೆ? ಏನು ಇಲ್ಲ, ಇಟ್ಟಕ್ಕಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ. ನಾನು ನೋಡ್ಬೇಕಾಗಿತ್ತು. ನೆನ್ನೆ ತಿನ್ ಸಾರು ಬೇರೆ ತಂಗ್ಳು ಸಾರು, ಅದಕ್ಕೆ ಒಂದಿಟ್ಟು ಮೆಣಸಿಕಾಯಿ, ಇದು ಬೋಂಡದ ಮೆಣಸಿಕಾಯಿ ಪಕೋಡ ಮಾಡೋಣ ಅಂತನ. ಬೋಂಡದ ಮೆಣಸಿಕಾಯಿ ಹಾಕಿ ಬೋಂಡ ಮಾಡಿ, ಆಲೂಗಡ್ಡೆ ಪಕೋಡ, ಆಮೇಲೆ ಈರುಳ್ಳಿ ಪಕೋಡ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಅನ್ಕೊಂಡೆ. ನೀನು ಬಂದರೆ ಮಾಡ್ಕೊಂಡು ಇಬ್ರು ತಿನ್ಬೇಕಾಗುತ್ತೆ. ಒಬ್ಬಳೆ ಇನ್ನೇನು ನೀನು ಬರೋ ಅದಕ್ಕೆ ತಣ್ಣಗಾಗ್ತವೆ ಅಂತಾನೆ. ತಿಂತಿ ಏನು ಮಾಡಾನೆ? ಮಾಡು ತಿಮ್ಮನ. ನೆಂಚಿಗೆ ಯಾತು ಇಲ್ಲ ಅಂತಂದ್ರೆ ಉಂಬಕ್ಕಾಗಲ್ಲ ತಂಗ್ಳು ಸಾರ್ನಾಗೆ. ಮಾಡು, ಹಸಿಟ್ಟು ಐತೇನೋ, ಬೋಂಡದ ಮೆಣಸಿಕಾಯಿನೂ ಒಯ್ದಾವೆ, ಬೋಂಡ ಮಾಡು. ಸರಿ ಅತ್ತೆ, ಮಾಡ್ತೀನಿ. ಒಂದು 5 ನಿಮಿಷ ಕೂತ್ಕೊಬೇಡ್ರಿ. ಒಂದು 5 ನಿಮಿಷಕ್ಕೆ ಮಾಡ್ಕೊಂಡು ತಟ್ಟಿಗೆ ಹಾಕೊಂಡು ತಾಂಬತ್ತೀನಿ. ಇಬ್ರಿಗೂ ಹೊರಗೆ ಕುತ್ಕೊಂಡು ಊಟ ಮಾಡೋಣ. ಅವ್ರು ಏನು ಮಾಡ್ತಿದ್ರು ಹೊಲ್ತಾಗೆ? ಅವನು ಯಾತ ನೀರು ಇಕ್ತಿದ್ನಮ್ಮ, ಒಂದಿಷ್ಟು ನೀರು ಬಿಡಿಸ್ಕೊಂಡು ಇಕ್ತಿದ್ದ ಹತ್ತಿ ಗಿಡಕ್ಕೆಲ್ಲನ. ಇನ್ನೊಂದಿಟ್ಟು ಹತ್ತಿ ಹೊಡೆದೈತೆ, ಬಿಡಿಸ್ಬೇಕು ಹತ್ತಿನ. ನಾಳಿಕೆ ನಾಡ್ದ ಯಾವಾಗನ ಹೋಗಿ ಬಿಡಿಸ್ಬೇಕಮ್ಮ. ಹೌದಾ, ಸರಿ ಆಯ್ತು ಬಿಡಿ. ನಾಳಿಕೆ ನಾಡ್ದ ನಾಡ್ದ ಯಾಕೆ, ನಾಳಿಕೆ ಹೋಗಿ ನಾವೇ ಬಿಡಿಸೋಣ. ನಾನು ನೀನು ಇನ್ನೊಬ್ರು ಸಾವಿತ್ರಕ್ಕನೋ ಯಾರನ್ನ ಒಬ್ರನ್ನ ಕರ್ಕೊಂಡು ಬಿಡ್ಸಕ್ಕಾಗುತ್ತೆ. ನೀನು ಬತ್ತೀಯೇನೆ ಬಿಡ್ಸಕ್ಕೆ? ಬರಲ್ಲ ಅಂತಿದ್ದೆ. ಅಯ್ಯೋ, ನಮ್ಮನೆ ಕೆಲಸ ನಾವು ಮಾಡ್ಬೇಕಲ್ವೇನತ್ತೆ, ಅದಕ್ಕೇನೆ. ಅದು ಅಲ್ಲದೆ ಅವ್ರು ಬೇರೆ ಬೈತಾರೆ, ಮನೆಗೆ ಕೂತ್ಕೊಂಡಿರ್ತೀಯ ಅಂತಾನೆ. ಯಾಕೆ ಸುಮ್ಮನೆ ಬೈಸ್ಕೊಂಬೋದು ಹೇಳು? ನಾವು ಕೂಲಿ ಮಾಡ್ದಾರೇನೆ, ನನಗೂ ಕೂಲಿ ಮಾಡಿ ಅಭ್ಯಾಸ ಐತೆ. ಮಾಡೋಣ ಬಿಡ್ರಿ, ನಮ್ಮನೆ ಕೆಲಸ ತಾನೇ ಮಾಡೋದು. ಏನು ಬೇರೆಯವ್ರಿಗೇನು ಕೂಲಿ ಹೋಗ್ತಿಲ್ವಲ್ಲ. ಗೌರಿ ಗೌರಿ, ಯಾರಪ್ಪ ಇದು? ಸಾವಿತ್ರಿ ಆಗ್ಯವಳೆ. ಇದ್ಯಾಕೆ ಎಮ್ ಹಿಂಗೆ ಓಡ್ ಬರ್ತಾ ಇದ್ದಾಳೆ? ಏನಾಯ್ತಪ್ಪ? ಗೌರಿ ಗೌರಿ ಅಂತ ಅಷ್ಟು ದೂರ ಇದ್ದಂಗೆನೆ ನಿಧಾನಕ್ಕೆ ಬಾರೆ ತಾಯಿ. ಉಸಿರು ಕಟ್ಕೊಂಡು ಆಮೇಲೆ ಸತ್ಕೀತೀಯ. ಆಮೇಲೆ ನಮ್ಮೇಲೆ ಬತ್ತೈತಿ. ಅಯ್ಯೋ, ನಾನು ಯಾಕೆ ಸಾಯನ? ನಿಮ್ಮ ಅತ್ತೆ ಸಾಯ್ತಾ ಇದ್ದಾಳಲ್ಲಿ, ಅದನ್ನೇ ಹೇಳಕ್ ಬಂದೆ. ಏನು ಹೇಳ್ತಾ ಇದ್ಯಾ? ನಮ್ಮ ಅತ್ತೆ ಯಾಕೆ ಸಾಯ್ತೈತೆ? ಇಲ್ಲೇ ಕಲ್ಕೊಂಡು ನಿಂತ್ಕೊಂಡಿಲ್ವ? ಕಲ್ಗುಟ ನಿಂತಂಗೆ ನಿಂಗೇನು ಕಣ್ಣು ಎತ್ಲ ಇಕ್ಕೆ ಬರ್ತಾ ಇದೆಯಾ? ಬದುಕಿರೋರ್ನ ಸಾಯ್ತೀಯಲ್ಲ ಸಾವಿತ್ರಿ. ಕಣ್ ಕಾಣಿಸಲ್ವೇ ನಿನಗೆ? ಹೌದು ಮತ್ತೆ. ಸಾವಿತ್ರಿ, ನಿನ್ಗೇನು ಕಣ್ಗೇನು ಕುಳ್ದಾಗ್ಯಾವ ಹೆಂಗೆ? ನಾನು ಇಲ್ಲೇ ಕಲ್ಗೂಟ ನಿಂತಿದ್ದೀನಿ. ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಹಿಂಗೆ ಅಪ್ಶಕನ್ ಮಾತಾ ಆಡ್ಬೇಡ. ಅಲ್ಲ, ನಾನು ಇಲ್ಲಿದ್ದಂಗೆ ಹಿಂಗೆ ಹೇಳ್ತಾ ಇದ್ಯಾ. ಇನ್ನು ಇಲ್ದಿದ್ರೆ ಇನ್ನೇಟು ಸುಳ್ಳು ಹೇಳ್ತಿದ್ದ ಏನು ಕತ್ತೀಯ? ನೋಡಿ ಮಾಡಿ ಮಾತಾಡೋದು ಕಲ್ತ್ಕ. ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ಬೇಡ ಆಮೇಲೆ.
ಅಯ್ಯೋ ನೀವಿಬ್ರು ಸ್ವಲ್ಪ ಸಮಾಧಾನ ಮಾಡ್ಕೊಂತೀರಾ? ನಾನು ಹೇಳಿದ್ದು ಈಗಿರೋ ನೀನಲ್ಲ, ಹಳೆ ಅತ್ತೆ ಅದೇ ಶಿವಣ್ಣ ಇಲ್ವೇ ಅವ್ರ ಅಮ್ಮಯ್ಯ, ಹಾಸಿಗೆ ಹಿಡ್ದೇವಳ ಅಯ್ಯಮ್ಮ. ಏನೋ ಈಗಲೂ ಆಗಲೂ ಅಮ್ಮಂಗೆ ಐತೆ. ನಾನು ಈಗ ಅಲ್ಲಿಂದನೇ ಬರ್ತಾ ಇದ್ದೀನಿ, ಅದನ್ನೇ ಹೇಳೋಣ ಅಂತ ಬಂದೆ ಅಷ್ಟೇನೆ. ಮರ್ತು ನಾನು ಅತ್ತೆ ಅಂತ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡ್ರಿ. ಅತ್ತೆ ಅಲ್ಲ, ನಿನ್ನ ಹಳೆ ಅತ್ತೆ, ಆ ಜಿಲೇಬಿರ ಅತ್ತೆ. ಹೌದೇನೆ? ಈ ಸಿದ್ದಮ್ಮಗೆ ಏನೈತಿ? ಏನೈತಿ? ಚೆನ್ನಾಗಿದ್ಲಲ್ಲ ಇತ್ತೀಚೆಗೆ, ಒಂದು ವಾರದಿಂದ ಎಲ್ಲೂ ನೋಡಿರ್ಲಿಲ್ಲ. ದೇವಸ್ಥಾನಕ್ಕೆ ಬರೋಳು ಮಾತಾಡ್ಸಲ್ಲ, ಹಂಗು ಹಿಂಗುನು ಬಂದಿರ್ಲಿಲ್ಲ. ಏನಾಯ್ತು ಅಂತದ್ದು? ಏನಾಯ್ತು ಅಂದ್ರೆ ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಅದಕ್ಕೆ ಮತ್ತೀಗ ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳೋದು. ಏನೇ ಮಾತಾಡ್ತಾ ಇದೆಯಾ ಗೌರಿ? ಅಲ್ಲ, ಒಂದಾನೊಂದು ಕಾಲದಾಗೆ ನೀನು ಅವ್ರ ಮನೆಗಿದ್ದೆ ಅನ್ನೋದ ಮರಿಬೇಡ. ಹಿಂಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ನಿನ್ನ ಮಕ್ಳು ಮರಿಗೆ ಒಳ್ಳೇದಾಗಲ್ಲ ಹಿಂಗೆಲ್ಲ ಮಾತಾಡಿರಿ. ಅಲ್ಲ, ಹೇಳ್ದೆ ಅಷ್ಟೇನೆ. ನಾನು ಅವ್ರ ಮನೆಗಿದ್ದಾಗ ಎಷ್ಟೆಲ್ಲ ಕಾಟ ಕೊಟ್ರು ಹೇಳು. ಹೇಳತ್ತೆ ನೀನೇನೆ. ಅದಕ್ಕೆ ತಾನೇ ನಾನು ಮನೆಯಿಂದ ಹೊರಗೆ ಬಂದು ನಿಮ್ಮ ಮಗುನ ಮದುವೆ ಆಗಿ ಇವಾಗ ಹೆಂಗೋ ನಿಮ್ಮ ಕೈ ಕೆಳಗಿರೋದಕ್ಕೆ, ನೀವು ನನ್ನ ಅತ್ತೆ ಆಗಿರೋದಕ್ಕೆ ಇವಾಗ ಸುಖವಾಗಿದ್ದೀನಿ. ಅಲ್ಲೇ ಏನಾದರೂ ಇದ್ದಿದ್ರೆ ಅವ್ರಿಗಿನ ಮುಂಚೆಲೆ ನಾನೇ ಟಿಕೆಟ್ ಅಂತಿದ್ನೋ ಏನೋ. ನೀವು ಅತ್ತೆ ಆಗಿರೋದಕ್ಕೆ ಹೆಂಗೋ ಚೆನ್ನಾಗಿ ನೋಡ್ಕೊಂತೀರ ನನ್ನ. ಅದೇನೇ ಆಗಿರ್ಬೋದು, ಹಳೇದು ಬಿಟ್ಟಾಕು. ಈಗ ಹಿಂಗೆ ಸಾಯೋ ಪರಿಸ್ಥಿತಿಲಿರೋದನ್ನ ನೋಡಿ ಹಿಂಗೆಲ್ಲ ಮಾತಾಡಬಾರ್ದು. ಆದಷ್ಟು ಬೇಗ ಹುಷಾರಾಗಿ ಅಂತನ ಕೇಳ್ಕೋಬೇಕು ಅಷ್ಟೇನೆ. ಸರಿ, ನಾನು ಹೋಗಿ ನೋಡ್ಕೊಂಬತ್ತೀನಿ ಇರು. ಯಾರಿದ್ರೆ ಅಲ್ಲಿ? ಅಂತಗ್ಯಾರನ ಇದ್ದಾರೆ? ಜಿಲೇಬಿ, ಶಿವ ಅಥವಾ ಯಾರು ಇಲ್ವೋ? ಅಯ್ಯೋ ಅಕ್ಕ, ನಾನು ಜಿಲೇಬಿನ ಏನೋ ಕೇಳೋಣ ಅಂತ ಹೋದೆ, ನೋಡಿರೆ ಅವ್ರ ಅತ್ತೆ ಮನೆ ಕಡೈತಿ. ಅಮ್ಮ ಅಪ್ಪ ಜಿಲೇಬಿ ಶಿವ ಅಂತ ಹೇಳ್ತೈತೆ, ಯಾರೂ ಇಲ್ಲ. ನಾನು ತಿರ್ಗಾ ಮಾತಾಡಿಸ್ದೆ, ಆಮೇಲೆ ಜಿಲೇಬಿನ ಕರ್ಕೊಬರಗಮ್ಮ ಅಂತ ಅಂದು. ಜಿಲೇಬಿ ನೋಡಿದ್ರೆ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ನಿಧಾನಕ್ಕೆ ಮಾತಾಡ್ಕೊಂಡ್ ಬರ್ತಾ ಇದ್ದಾಳೆ, ಅಲ್ಟೆ ಹೊಡ್ಕೊಂಡು. ನಾನು ಅದಕ್ಕೆ ಆಮೇಲೆ ಹೇಳಿ ಜಲ್ದಿ ಕರ್ಕೊಂಬಂದೆ. ಆಮೇಲೆ ಏನೋ ಸೀತು ನೋಡ್ಬೇಕು ಅಂತ ಹೇಳ್ತಿತ್ತಯ್ಯಮ್ಮ. ಅದಕ್ಕೆ ಆ ಶಿವಣ್ಣ ಹೋದ ಕರ್ಕೊಬತ್ತೀನಿ ಅಂತಾನೆ. ಆಮೇಲೆ ಹಂಗೆ ಪಂಡಿತ್ರನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳ್ತಿದ್ದ. ಇನ್ನೇನು ಪಂಡಿತ್ರನ ತೋರಿಸ್ತೀರಾ ಅಂತಂದೆ. ಹಂಗೂನು ಪರವಾಗಿಲ್ಲ ತೋರ್ಸೋಣ ಅಂತಾನ, ಏನೋ ಕಳಿಸ್ತೀನಿ ನೋಡ್ಲಿ ಅಂತ ಹೇಳ್ತಿದ್ದ ಶಿವಣ್ಣ. ಸರಿ, ನಾನು ಈಗಲೇ ಹೋಗಿ ನೋಡ್ತೀನಿ ಏನಾಯ್ತು ಅಂತಾನೆ. ಹೋಗಿ ನೋಡ್ಕೊಂಬತ್ತೀನಿ ಪಾಪ. ನಮ್ಮ ಅತ್ತಿಗೆ ಏನು ಬೇಕು? ಅಯ್ಯಮ್ಮ ನೋಡ್ದಿದ್ದು ಏನು ಉಳ್ದೈತಿ? ಹೇಳತ್ತ. ಅಲ್ಲ, ನನಗಂತೂ ಸಿಟ್ಟು ಬರುತ್ತಪ್ಪ. ಏನು ಮಾಡ್ತೀಯ? ಮಾತಾಡಬಾರ್ದು ಅಂತ ನಾನು ಸುಮ್ಮನಾಗಿದ್ದೀನಿ. ನಾನು ಬೋಂಡ ಮಾಡ್ತೀನಿ, ಊಟ ಮಾಡೋಣ ಇಬ್ರು ಅಂತ ಹೇಳಿದ್ರೆ ಅಯ್ಯಮ್ಮಗೆ ಚೆನ್ನಾಗಿಲ್ಲ ಅಂತ ಅಯ್ಯಮ್ಮನ ನೋಡಕ್ಕೆ ಹೋಗ್ತೈತಿ. ಅಯ್ಯೋ, ಹೆಂಗನ ಮಾಡ್ಕೊಂಬಳಿ ಬಿಡು, ನನಗೇನಂತ. ನಾನಂತೂ ಏನು ಕೇಳಕ್ಕೆ ಹೋಗಲ್ಲ, ಇನ್ಮೇಲೆ ಸುಮ್ಮನಿರ್ತೀನಿ. ಲೇ ಗೌರಿ, ನೀನು ಹೋಗಿ ನೋಡಕ್ಕೆ ಹೋದ್ರೆ ನಿಮ್ಮ ಅತ್ತಿಗೂ ನೀನು ಅಂತವಳು ಅಂತ ಅನ್ಸಲ್ಲ. ಏನು ಆಗಿದ್ದಾಗೋಯ್ತು, ಹಳೇದೇ ನೆನೆಸ್ಕೊಂಡು ಇರೋಕ್ಕಾಗುತ್ತಾ? ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ಬೋದು. ನಿಮ್ಮ ಅತ್ತಿಗೆ ಸ್ವಲ್ಪ ನಿನ್ನ ಮೇಲೆ ನಂಬಿಕೆ ಬರೋ ಥರ ನಡ್ಕೋ. ಇಲ್ದಿದ್ರೆ ನಿನ್ನ ಆಸ್ತಿ ಕತೆ ಗೋವಿಂದ. ಹೌದಲ್ವಾ? ನಾನು ಇದನ್ನು ಯೋಚನೆ ಮಾಡಿಲ್ಲ. ಈಗಿನ ಮಾತಾಡ್ತಿದ್ದೆ ನಮ್ಮ ಅತ್ತಿಗೆ ಒಳ್ಳೆಯವಳಾಗಂಗೆ ನಡ್ಕೋಬೇಕು ಅಂತ ನಾನು ನೋಡಿ ಮರ್ತೇ ಬಿಟ್ಟೆ. ಅಯ್ಯೋ, ಸರಿ ಈಗಲೇ ಹೋಗಿ ನಮ್ಮ ಅತ್ತೆನ ಹೋಯ್ತಲ್ಲ, ಹೋಗಿ ನೋಡ್ಕೊಂಬತ್ತೀನಿ. ಹೋಗಿ ನೋಡ್ಕೊಂಬ. ಅಲ್ಲಿ ಏನೂ ಹಿಂಗೆ ಕೊಂಕ್ ಮಾತಾಡಬೇಡ, ಸರಿಯಾಗೈತೆ ಹಂಗೆ ಹಿಂಗೆ ಅಂತಾನ. ಸ್ವಲ್ಪ ಬೇಜಾರು ಮಾಡ್ಕೊಂಡಿರೋ ಥರ ಇರು. ಆಮೇಲೆ ನೀನು ಅಲ್ಲಿ ಹೋಗಿ ಹಿಂಗೆ ಆಗಬೇಕು ಅಂತ ಅಂದ್ಗಿಂದೀಯ. ಏನೂ ಇಲ್ಲ, ನಿಮ್ಮ ಅತ್ತಿಗಿನ್ನ ಸಿಟ್ಟು ಬರುತ್ತೆ ನೋಡು. ಒಬ್ರು ಸಾವನ್ನ ಬಯಸ್ತಾ ಇದ್ದಾಳೆ ಇವಳು, ನಾನೇನ ಸತ್ರೆ ಖುಷಿ ಪಡ್ತಾಳೆ ಅಂತಾನ ನಿಮ್ಮ ಅತ್ತೆ ಮನಸ್ಸನ್ನ ಉಳ್ಕೊಂಡ್ಬಿಡುತ್ತೆ. ಈಗಲೇ ನಿನ್ನ ಬಗ್ಗೆ ಒಂದೀಟು ಒಳ್ಳೆ ಅಭಿಪ್ರಾಯನೇ ಇಲ್ಲ. ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ನೀನು ನಿಮ್ಮ ಅತ್ತೆ ಮನಸ್ಸು ಅರ್ಥ ಮಾಡ್ಕೊಂಡು ನಡಿಬೇಕು, ಹಂಗೆ ಇರಬೇಕು ಸ್ವಲ್ಪ ದಿನ. ನಿನ್ನ ಆಸೆ ನೆರವೇರ್ಬೇಕು ಅಂದ್ರೆ. ಕಣೆ ಸಾವಿತ್ರಿ, ನಾನು ಈಗಿನ ಅದನ್ನೇ ಯೋಚನೆ ಮಾಡ್ತಿದ್ದೆ. ಸರಿ ಆಯ್ತು ಬಿಡು, ನಾನು ಹೋಗಿ ನಮ್ಮ ಅತ್ತೆ ಜೊತೆಗೆ ನೋಡ್ಕೊಂಬತ್ತೀನಿ. ಯಾರ ಇದರಲ್ಲಿ? ಇಬ್ರು ಇದಾರ, ಗಂಡ ಹೆಂಡತಿ, ಜಿಲೇಬಿನೂ ಆ ಶಿವನು? ಇಲ್ಲ, ಆ ಶಿವ ಏನೋ ತಂಗಿನ ಕರ್ಕ ಬರಕಂತ ಹೋದ. ಏನೋ ಸೀತನ್ ನೋಡ್ಬೇಕು ಅಂತ ಅಂತಿತ್ತ ಒಕ್ಕಯ್ಯ. ಅದಕ್ಕೆ ಹೋದಯ್ಯಪ್ಪ ಕರ್ಕ ಬರ್ತೀನಿ ಅಂತಾನ. ಅವಳ ಒಬ್ಳ ಇದ್ದಾಳ ಅಷ್ಟೇ ಜಿಲೇಬಿ. ಹೌದಾ? ಸರಿ ಆಯ್ತು ಬಿಡು, ನಾನೇ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಅವ್ನು ಬರೋ ಅಷ್ಟೊತ್ತಿಗೆ. ಬತ್ತೀಯ ನೀನು? ಅಯ್ಯೋ, ನಾನು ನಾಳೆ ನೋಡ್ಕೊಂಡ್ ಬಂದಮ್ಮ, ನನಗೆ ಕೆಲಸ ಇದೆ, ಮಂತಕ್ಕೆ ಹೋಗ್ಬೇಕು. ನಿನಗೆ ಹೋಗೋಣ ಅಂತ ಬಂದೆ ಅಷ್ಟೇನೆ. ಹೋಗು ನೀನು, ನಾನು ಮಂತಕ್ಕೆ ಹೋಗ್ತೀನಿ. ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.